ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಹೊರಗಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿಯವರು ಪ್ರಪೋಸ್ ಮಾಡ್ತಿದ್ದಾರೆ ಗುರು. ಪ್ರಪೋಸ ಯಾರಿಗೆ ಏನು ಕತೆ? ಪ್ರೋಮೋ ನೋಡ್ತಾರೆ, ರಿಯಾಕ್ಷನ್ ಕೊಡ್ತಾರೆ, ಡೀಟೇಲ್ ಮಾತಾಡೋಣ ಬನ್ನಿ. ಒಂದು ನೀನು 2 ಚಾಲೆಂಜ್ ಕೊಡ್ತೀನಿ. ಒಂದು ಫ್ರೆಂಡ್ ಅಂತ ಅಸ್ಕೇಪ್ ಮಾಡ್ಕೊ, ನನ್ನ ಇಲ್ಲ ಅಂದ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡು. ಅಸ್ಕೇಪ್ ಮಾಡ್ಕೊ. ಯಾರ್ ನೀನು ಆಚೆ ಬಂದ್ಮೇಲೆ ಒಂದು ವಾರ ಮನೆಗೆ ಬರ್ತೀನಿ ಅಂದ್ರೆ ಫ್ರೆಂಡ್ ಆಗಿ ಒಪ್ಕೊಂತೀನಿ. ಬೇಡ ಬೇಡ ಒಂದ್ ನಿಮಿಷ. ನೀನು ಎಲ್ಲ ಪ್ರತಿಯೊಂದು ಎಲ್ಲಾ ಕಡೆನೂ ಎಲ್ಲ ಪಿಕ್ಚರ್ ನೋಡಿದ್ಯಾ, ಎಲ್ಲಾ ಕಡೆ ನೋಡಿದ್ಯಾ. ನನ್ನ ಲವ್ ಮಾಡು ಅಂತ ಹಿಂದೆ ಅಲ್ಲಿ ಅವ್ರು ನೋಡಿದ್ಯಾ. ನನ್ನ ಬುಟ್ಬಿಡು ಅಂತ ಹಿಂದೆ ಅಲ್ಲಿ ಅವ್ರು ನೋಡಿದ್ಯಾ. ನನ್ನ ಫ್ರೆಂಡ್ ಮಾಡ್ಕೊಂತ ಹಿಂದೆ ಅಲ್ಲಿ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಅಂದ್ರೆ ನಾನು ಒಬ್ನೇ. ನನ್ನ ಫ್ರೆಂಡ್ ಪ್ರಪೋಸಲ್ ನ ಅಸ್ಕೇಪ್ ಮಾಡ್ಕೊಂತ ಇರೋ ನಾನು ಒಬ್ನೇ. ಕಾಟ್ಲೆ ಗಿಲ್ಲಿ ಗುರು. ಏನು ಅನ್ಸುತ್ತೆ ಗೈಸ್ ನಮ್ಮ ಗಿಲ್ಲಿ ಬಗ್ಗೆ? ನಿಜ ಹೇಳ್ತೀನಲ್ಲ, ಗಿಲ್ಲಿ ಥರ ಒಂದು ಫ್ರೆಂಡ್ನ ಪಡ್ಕೊಳ್ಳೋದಕ್ಕೂ ಕೂಡ ನಮಗೆ ಪುಣ್ಯ ಇರಬೇಕು ಅಂತಲೇ ಹೇಳ್ಬೋದು. ನಿಜವಾಗ್ ತುಂಬ ಜೆನ್ಯೂನ್ ಆಗಿರ್ತಾರೆ ಆ್ಯಂಡ್ ಒಳ್ಳೆಯದನ್ನು ಬಯಸ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ತನಗಿಷ್ಟ ಆಗಿಬಿಟ್ರೆ ಬಿಡೋದೇ ಇಲ್ಲ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ರಘುವಣ್ಣ ಮತ್ತು ಗಿಲ್ಲಿ ಮಧ್ಯೆ ಕೂಡ ತುಂಬ ವಿಷಯಗಳು ನಡೆದಿದೆ. ಆದರೂ ಕೂಡ ನಮ್ಮ ಗಿಲ್ಲಿ ರಘುವಣ್ಣನ ಬಿಟ್ಕೊಳ್ಳೇ ಇಲ್ಲ. ಇನ್ಫ್ಯಾಕ್ಟ್ ರಘುವಣ್ಣ ಕೂಡ ತುಂಬ ತಪ್ಪಾಗಿ ತಿಳ್ಕೊಂಡಿದ್ರು ಗಿಲ್ಲಿನ. ಓಕೆನಾ, ಇವಾಗಲೂ ತುಂಬ ವಿಷಯಗಳಿದೆ, ಅವ್ರಿಗೆ ಪರ್ಸ್ನಲಾಗಿ ಅನಿಸಿರ್ಬೋದು, ಅದನ್ನೊಂದು ಕಡೆ ಇಟ್ಬೇಡ. ಓಕೆನಾ, ಆದರೂ ಕೂಡ ನಮ್ಮ ಗಿಲ್ಲಿ ಹೇಳಿದ್ದೇನೆ ಹೇಳಿ, ಅವರೇ ಬಿಟ್ಟರು ನಾನು ಬಿಡಲ್ಲ. ಯಾಕಂದ್ರೆ ರಘುವಣ್ಣ ನನಗಿಷ್ಟ. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಲೈಫಲ್ಲಿ. ಓಕೆನಾ, ಒಟ್ಟಿನಲ್ಲಿ ನನಗಂತೂ ನಮ್ಮ ಗೆಲ್ಲಿರೋ ರೀತಿ ತುಂಬ ಇಷ್ಟಪ್ಪ. ಆ್ಯಂಡ್ ಜೊತೆಗೆ ರಜತ್ ಜೊತೆ ಒಂದು ಒಳ್ಳೆ ಕಾಂಬ ಇದೆ, ಕಾವ್ಯರ ಜೊತೆ ಒಂದು ಒಳ್ಳೆ ಕಾಂಬ ಇದೆ, ಆ್ಯಂಡ್ ರಕ್ಷಿತಾ ಜೊತೆ ಆಗ್ಬೋದು, ರಘುವಣ್ಣನ ಜೊತೆ ಆಗ್ಬೋದು, ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿದ್ದಾರೆ ಗಿಲ್ಲಿಯವರು. ಆ್ಯಂಡ್ ಯಾರಾದರೂ ಒಂದು ಸ್ವಲ್ಪ ಅವ್ರಿಗೆ ಕಂಫರ್ಟಬಲ್ ಆಗಿ ಇದ್ಬಿಟ್ರೆ, ಒಂದು ಸಲ ಇವ್ರು ಹಚ್ಕೊಬಿಟ್ರಂತೂ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಮ್ಮ ಗಿಲ್ಲಿ ಪ್ರಪೋಸಲ್ ಮಾಡಿದ್ದಾರೆ, ಫ್ರೆಂಡ್ಶಿಪ್ ಪ್ರಪೋಸಲ್. ಒಂದೇ ಮಾಸ್ಟರ್ ಪೀಸ್, ಅದಂತೂ ಪಕ್ಕ ಬಿಡಿ. ಗಿಲ್ಲಿ ಥರ ಮತ್ತೊಬ್ರು ಬರಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡಿದ್ದಾರೆ ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್ನ ಇಟ್ಕೊಂಡಿದ್ದಾರೆ. ಒಂದು ತಮಾಷೆ ತರಲೆ, ಯಾವಾಗಲೂ ಕೂಡ ಸಖತ್ ಫನ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ತಮಾಷೆ ತರಲೆ ಮಾಡಿಕೊಂಡು ಒಳ್ಳೆಯದಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆತನ ಇದೆ ವ್ಯಕ್ತಿಲಿ, ಅದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ರಜತ್ ಜೊತೆ ಕೂಡ ತುಂಬ ಚೆನ್ನಾಗಿದ್ದರು. ನೋಡೋಣ ಮುಂದಿನ ಏನಾಗುತ್ತೆ ಏನು ಕತೆ ಅಂತ. ಓಕೆನಾ, ಸೊ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.